ಮೈತ್ರಿಯಾಗಲಿದೆಯಾ ಟಿವಿಕೆ ಕಾಂಗ್ರೆಸ್? ರಾಹುಲ್ ವಿಜಯ್ ಪರ ಟ್ವೀಟ್ ಮಾಡಿದ್ದೇಕೆ? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಟ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರದ ಪರವಾಗಿ ಮಂಗಳವಾರ ಮಾಡಿದ ಟ್ವೀಟ್ ಬಹಳ ಕುತೂಹಲ ಮೂಡಿಸಿದೆ. ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರಕ್ಕೆ ನೀಡಿದ ಸಾರ್ವಜನಿಕ ಬೆಂಬಲವನ್ನ ಸ್ನೇಹಪರ ವರ್ತನೆ ಎಂದು ಬಣ್ಣಿಸಿದೆ. ಆದರೆ ತಮಿಳುನಾಡು ಕಾಂಗ್ರೆಸ್ ಗಾಂಧಿ ಅವರ ಹೇಳಿಕೆಗಳು ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಪ್ರಜಾಪ್ರಭುತ್ವ ವಿರೋಧಿ ವಿಧಾನಗಳು ಎಂದು ಕರೆದಿದೆ. ಹಾಗೆಯೇ ಯಾವುದೇ ರಾಜಕೀಯ ಅಥವಾ ಚುನಾವಣಾ ಉದ್ದೇಶವಿಲ್ಲ ಎಂದು ತಮಿಳುನಾಡು ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ. ಸೆಪ್ಟೆಂಬರ್ 27, 2025ರಂದು ಕರೂರ್ನಲ್ಲಿ ನಡೆದ ಕಾಲ್ತುಳಿತದ ನಂತರ ರಾಹುಲ್ ಗಾಂಧಿ ವಿಜಯ್ ಅವರನ್ನ ಬೆಂಬಲಿಸುತ್ತಿದ್ದರು ಮತ್ತು ವಿಜಯ್ ಅವರ ಅಂತಿಮ ಚಿತ್ರವನ್ನು ಬೆಂಬಲಿಸುವ ಮತ್ತು ಕೇಂದ್ರವನ್ನು ವಿರೋಧಿಸುವ ಅವರ ಇತ್ತೀಚಿನ ಹೇಳಿಕೆಗಳನ್ನ ಸಾರ್ವಜನಿಕ ಬೆಂಬಲವಾಗಿ ನೋಡಿ ಎಂದು ಟಿವಿಕೆಯ ಹಿರಿಯ ನಾಯಕರೊಬ್ಬರು ಹೇಳಿದ್ದಾರೆ. ಆದಾಗ್ಯೂ ಯಾವುದೇ ಸಂಭಾವ್ಯ ಚುನಾವಣಾ ಮೈತ್ರಿಯ ಬಗ್ಗೆ ಪ್ರತಿಕ್ರಿಯಿಸಲು ನಾಯಕ ನಿರಾಕರಿಸಿದರು. ಅಂತಹ ನಿರ್ಧಾರಗಳು ಸಂಪೂರ್ಣವಾಗಿ ಪಕ್ಷದ ಮುಖ್ಯಸ್ಥರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಒತ್ತಿ ಹೇಳಿದರು. ಈ ಮಧ್ಯೆ ತಮಿಳುನಾಡು ಕಾಂಗ್ರೆಸ್ ಸಮಿತಿಯು ಗಾಂಧಿ ಅವರ ಹೇಳಿಕೆಗೂ ತಮಿಳುನಾಡು ರಾಜಕೀಯಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದೆ. ಕನ್ಯಾಕುಮಾರಿಯ ಕಾಂಗ್ರೆಸ್ ಸಂಸದ ವಿಜಯ್ ವಸಂತ್ ಅವರು ಗಾಂಧಿಯವರ ಹಸ್ತಕ್ಷೇಪವನ್ನು ಬೆಂಬಲಿಸಿದರು. ಕೇಂದ್ರ ಸರ್ಕಾರದ ನಾಟಕೀಯಗಳು ತಮಿಳು ಸಂಸ್ಕೃತಿ ಮತ್ತು ಅವರ ಶ್ರೀಮಂತ ಪರಂಪರೆಯನ್ನು ದುರ್ಬಲಗೊಳಿಸುವಲ್ಲಿ ಯಶಸ್ವಿಯಾಗುವುದಿಲ್ಲ ಎಂದು ಕಾಂಗ್ರೆಸ್ ನಾಯಕರು ಸರಿಯಾಗಿಯೇ ಹೇಳಿದ್ದಾರೆ ಎಂದು ಹೇಳಿದರು. ನಾವು ಜನನಾಯಕನ್ ಮತ್ತು ನಮ್ಮ ಜನರೊಂದಿಗೆ ದೃಢವಾಗಿ ನಿಲ್ಲುತ್ತೇವೆ. ನಿರಂಕುಶಾಧಿಕಾರಿ ಮತ್ತು ಬೆದರಿಕೆಯ ಪ್ರಯತ್ನಗಳಿಗೆ ಇಲ್ಲಿ ಸ್ಥಾನವಿಲ್ಲ ಮತ್ತು ಅವು ನಮ್ಮೊಂದಿಗೆ ಎಂದಿಗೂ ಕೆಲಸ ಮಾಡುವುದಿಲ್ಲ ಎಂದು ಅವರು ಹೇಳಿದರು. ಈ ಬೆಳವಣಿಗೆಗಳಿಗೆ ಪ್ರತಿಕ್ರಿಯಿಸಿದ ಟಿವಿಕೆ ಜಂಟಿ ಪ್ರಧಾನ ಕಾರ್ಯದರ್ಶಿ ಸಿಟಿಆರ್ ನಿರ್ಮಲ್ ಕುಮಾರ್, ಬಿಜೆಪಿಯನ್ನು ತನ್ನ ಸೈದ್ಧಾಂತಿಕ ಶತ್ರು ಎಂದು ನೋಡುವ ತಮ್ಮ ಪಕ್ಷದ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಹೇಳಿದರು. 2026ರ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಕಾಂಗ್ರೆಸ್ ಚುನಾವಣಾ ಒಪ್ಪಂದಕ್ಕೆ ಹತ್ತಿರವಾಗುತ್ತಿದೆಯೇ ಎಂದು ಕೇಳಿದಾಗ ಮೈತ್ರಿಕೂಟದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ನಮ್ಮ ನಾಯಕರ ಜವಾಬ್ದಾರಿ ಎಂದು ಹೇಳಿದರು. ಜನನಾಯಕನ್ ಬಿಡುಗಡೆಯಾಗಲಿ. ತಮಿಳು ಜನರು, ತಮಿಳು ಕಲಾವಿದರು, ತಂತ್ರಜ್ಞರು ಮತ್ತು ದೇಶಾದ್ಯಂತ ಜನರು ದಳಪತಿ ವಿಜಯ್ ಅವರ ಕೊನೆಯ ಚಿತ್ರವನ್ನು ಯಾವುದೇ ಅಡೆತಡೆ ಇಲ್ಲದೆ ಶಾಂತಿಯುತವಾಗಿ ವೀಕ್ಷಿಸಲಿ ಬಯಸುತ್ತಾರೆ ಎಂದು ಹೇಳಿದರು. ಜನವರಿ 9ರಂದು ಮದ್ರಾಸ್ ಹೈಕೋರ್ಟ್ ನೀಡಿದ್ದ ಮಧ್ಯಂತರ ಆದೇಶವನ್ನು ಪ್ರಶ್ನಿಸಿ ಚಿತ್ರದ ನಿರ್ಮಾಪಕ ಕೆವಿಎನ್ ಪ್ರೊಡಕ್ಷನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು, ಸಿಬಿಎಫ್ಸಿ ಅನುಮತಿ ನೀಡುವಂತೆ ಏಕಸದಸ್ಯ ಪೀಠ ನೀಡಿದ್ದ ಆದೇಶವನ್ನು ಅದು ತಡೆಹಿಡಿದಿದೆ. ಜನವರಿ 9ರಂದು ಬಿಡುಗಡೆಯಾಗಬೇಕಿದ್ದ ಜನನಾಯಕನ್ ಚಿತ್ರ ಸೆನ್ಸಾರ್ ವಿವಾದಕ್ಕೆ ಸಿಲುಕಿದ್ದು, ವಿಜಯ್ ರಾಜಕೀಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರವೇಶಿಸುವ ಮುನ್ನ ಅವರ ಕೊನೆಯ ಚಿತ್ರ ಇದಾಗಿದೆ ಎಂದು ಹೇಳಿ ಚಿತ್ರದ ಬಿಡುಗಡೆಗೆ